ಓಕೆ, ಇನ್ನು ಜಾತಿ ಜನಗಣತಿಯ ಬಗ್ಗೆ ಚರ್ಚೆ ಆಗ್ತಿದೆ. ಅದ್ರ ಬಗ್ಗೆ ಸುದ್ದಿ ನೋಡೋಣ. ಧಗ ಧಗ ಅಂತ ಇದೆ ಜಾತಿ ಗಣತಿ ವರದಿಯ ಜ್ವಾಲೆ. ಗಣತಿ ವರದಿಯ ವಿರುದ್ಧ ಇದೀಗ ಒಕ್ಕಲಿಗ ಸಮುದಾಯ ಸಿಡಿದೆದ್ದಿದೆ. ರಾಜ್ಯ ಸರ್ಕಾರದ ವಿರುದ್ಧ ಹೋರಾಟಕ್ಕೆ ರೆಡಿ ಆಗ್ತಾ ಇದ್ದಾರೆ. ಜಾತಿ ಗಣತಿಯನ್ನು ವಿರೋಧಿಸಿ ಒಕ್ಕಲಿಗರು ಒಂದು ಮೀಟಿಂಗ್ ಮಾಡ್ತಾ ಇದ್ದಾರೆ. ಬೆಂಗಳೂರಿನ ಕುವೆಂಪು ಕಲಾಕ್ಷೇತ್ರದ ಒಕ್ಕಲಿಗ ಸಂಘದಲ್ಲಿ ಸಭೆ ಕೂಡ ನಡೆಯುತ್ತೆ. ಒಕ್ಕಲಿಗ ಸಂಘದ ಅಧ್ಯಕ್ಷ ಕೆಂಚಪ್ಪ ಗೌಡ ನೇತೃತ್ವದಲ್ಲಿ ಈ ಸಭೆಯನ್ನ ನಡೆಸಲಾಗುತ್ತೆ. ಒಂದೊಂದು ಪ್ರತಿಯನ್ನ ಎಲ್ಲ ಮಂತ್ರಿಗಳಿಗೂ ಕೊಟ್ಟಿದ್ದಾರೆ. ಅದನ್ನು ಓದೋಕ್ಕೆ ಸ್ವಲ್ಪ ಸಮಯ ಬೇಕಾಗುತ್ತೆ. ಮೊದಲು ವರದಿಯಲ್ಲಿ ಏನಿದೆ ಅಂತ ಓದ್ಕೊಳ್ಳಿ, ನಂತರ ವಿರೋಧ ಮಾಡಲಿ ಅಂತ ಉಳಿದಂತಹ ನಾಯಕರುಗಳು ಹೇಳ್ತಾ ಇದ್ದಾರೆ. ಅದಿರಲಿ, ನಿನ್ನೆ ಕೂಡ ಇದ್ರ ಬಗ್ಗೆ ಡಿಬೇಟ್ ಮಾಡಿದ್ವಿ ಗ್ಯಾರಂಟಿ ನ್ಯೂಸ್ನಲ್ಲಿ. ಒಕ್ಕಲಿಗರ ಸಂಘದ ನಾಯಕರುಗಳು ಹೇಳ್ತಾ ಇದ್ರು, ನಾವು ಇದ್ರ ಬಗ್ಗೆ ಒಂದು ಸೀರಿಯಸ್ ಆಕ್ಷನ್ ತಗೊಳ್ಳೇಬೇಕು, ಚರ್ಚೆ ಮಾಡ್ತೀವಿ, ಸಭೆ ಮಾಡ್ತೀವಿ, ಮಠಾಧೀಶರನ್ನು ಕೂಡ ಕಾಂಟ್ಯಾಕ್ಟ್ ಮಾಡ್ತೀವಿ, ಆಮೇಲೆ ನಾವು ಸಮುದಾಯದ ನಾಯಕರುಗಳಿಗೆ ಇದ್ರ ಬಗ್ಗೆ ಪ್ರಶ್ನೆ ಮಾಡ್ತೀವಿ. ನಮ್ಮ ನಂಬರ್ಸ್ ಇದು ಅಲ್ಲವೇ ಅಲ್ಲ, ಯಾಕೆ ಹೊಡೆದಿದ್ದಾರೆ? ಜೇನುಗೂಡಿಗೆ ಕಲ್ಲು ಹೊಡೆಯುವಂತಹ ಕೆಲಸವನ್ನ ಮಾಡಿದ್ದಾರೆ. ಯಾಕೆ ಸಮುದಾಯದಲ್ಲಿ ಬಿರುಕು ಮೂಡಿಸ್ತಾ ಇದ್ದಾರೆ? ನಮ್ಮಲ್ಲೇ ಆ ಬಿರುಕಿಲ್ಲ. ಕುಂಚಿಟಿಗ ಗೌಡ ಅಂತನೋ ಮತ್ತೊಬ್ಬ ಒಕ್ಕಲಿಗ ನಮ್ಮಲ್ಲೇ ಇಲ್ಲ. ಇವ್ರುಗಳು ಯಾಕೆ ನಮ್ಮನ್ನ ಈ ರೀತಿಯಾಗಿ ಹೊಡೆದು ತೋರಿಸ್ತಾ ಇದ್ದಾರೆ? ಆ್ಯಂಡ್ ಇದು ನಮ್ಮ ನಂಬರ್ಸ್ ಅಲ್ಲವೇ ಅಲ್ಲ. ಓಬಿರಾಯನ್ ಕಳೆದ ರಿಪೋರ್ಟ್ನ ತಗೊಂಬರೋದು ಬೇಡ, ಅವೈಜ್ಞಾನಿಕ. ಮತ್ತು ನಮ್ಮ ಸಮುದಾಯವನ್ನು ಸ್ಪ್ಲಿಟ್ ಮಾಡೋಕೆ ಅಧಿಕಾರ ಕೊಟ್ಟವರು ಯಾರು ಇವ್ರಿಗೆ ಅಂತ ಕೇಳ್ತಾ ಇದ್ದಾರೆ. ಬಟ್ ಈಗ ಆ ರಿಪೋರ್ಟ್ ಮಂಡನೆಯಾಗಿದೆ. ಅನುಷ್ಠಾನಕ್ಕೆ ಬರೋದ್ರ ಬಗ್ಗೆ ಇನ್ನೂ ಚರ್ಚೆಗಳಾಗ್ತಾ ಇದೆ. ಮಂತ್ರಿಗಳೆಲ್ಲರಿಗೂ ಒಂದೊಂದು ಪ್ರತಿಯನ್ನು ಕೊಟ್ಟಿದ್ದಾರೆ. ಕುತ್ಕೊಂಡು ಓದಿ, ಹೋಮ್ವರ್ಕ್ ಮಾಡಿ ಇದರಲ್ಲಿ. ಆಮೇಲೆ ಕೇಳಿ ಇದರಲ್ಲಿ ಅವೈಜ್ಞಾನಿಕ ಅಂತ ಯಾವ್ದು ಅನ್ನಿಸ್ತಾ ಇದೆ, ನಂಬರ್ಸ್ಗಳು ತೀರಾ ವೇರಿಯಸ್ ಅನ್ನಿಸ್ತಾ ಇದೆಯಾ, ರೀಸನ್ಗಳು ಏನು ಬೇಡ ಅನ್ನೋಕ್ಕೆ ಆಮೇಲೆ ಚರ್ಚೆ ಮಾಡಿ ಅಂತ ಸಿದ್ದರಾಮಯ್ಯ ಕೂಡ ಕ್ಯಾಬಿನೆಟ್ನಲ್ಲಿ ಮೊನ್ನೆ ಹೇಳಿದ್ದಾರೆ. ಈಗ ಚರ್ಚೆ ಆಗುತ್ತೆ. ನಾಡ್ದು 17ನೇ ತಾರೀಕು ಮತ್ತೆ ಕ್ಯಾಬಿನೆಟ್ ಮೀಟಿಂಗ್ ಕರೆದಿದ್ದಾರೆ, ಗುರುವಾರ.